ಸಂಡೇ ಪ್ರೋಮೋ ಬಿಟ್ಟಿದ್ದಾರೆ. ಯಾವಾಗ್ಲೂ ಸಂಡೇ ಪ್ರೋಮೋ ನೋಡ್ಬೇಕಾದ್ರೆ ಕಾಮಿಡಿ ಇರ್ತಾ ಇತ್ತು ಪ್ರೋಮೋದಲ್ಲಿ. ಆದ್ರೆ ಇವತ್ತಿನ ಪ್ರೋಮೋ ಯಾವ ರೀತಿ ಅಂದ್ರೆ ತುಂಬಿನ ಕೊಡ ಅಂತ ಬಂದಿದೆ. ಸ್ವಲ್ಪ ಯೂನಿಕ್ ಆಗಿ ಬಂದಿದೆ. ಇದರಲ್ಲಿ ಯಾರು ಜಾಸ್ತಿ ಕಾಣ್ತಾ ಇದ್ದಾರೆ ಅಂದ್ರೆ ರಜತ್, ಗಿಲ್ಲಿ ಸ್ವಲ್ಪ ಟಾಸ್ಕ್ ಬಗ್ಗೆ ಜಾಸ್ತಿನೇ ಮಾತಾಡಿದ್ದಾರೆ ಪ್ರೋಮೋದಲ್ಲಿ. ನೋಡೋಣ ಈ ಪ್ರೋಮೋ ಯಾವ ರೀತಿ ಇದೆ ಅಂತ ಫುಲ್ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಎ ಟು ಝೆಡ್ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಹಾಗೆ ಗಿಲ್ಲಿ ಅಣ್ಣನ ಬಗ್ಗೆ ಮಾತಾಡ್ಬೇಕಂದ್ರೆ ಗಿಲ್ಲಿ ಅಣ್ಣನ ಗ್ರೋತ್ ಇವಾಗ ನೋಡಿದ್ರೆ ಸದ್ಯದಲ್ಲಿ ನೋಡಿದ್ರೆ ಬಹಳ ಹೈ ಆಗಿದೆ. ಅಂದ್ರೆ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಗಿಲ್ಲಿ ಅಣ್ಣನ ಫಾಲೋವರ್ಸ್ ಬಗ್ಗೆ ನಾನು ಮಾತಾಡಿದ್ರೆ ಗಿಲ್ಲಿ ಅಣ್ಣನ ಫಾಲೋವರ್ಸ್ ಅವಾಗ ಇದ್ರು ಕೇವಲ 1,00,000 1.5 ಲಕ್ಷ ಅಷ್ಟೇ ಇದ್ರು. ಇವಾಗ ನೋಡಿದ್ರೆ 6 ಲಕ್ಷ ಆಗಿದ್ದಾರೆ. 6 ಲಕ್ಷಕ್ಕಿಂತ ಜಾಸ್ತಿ ಜನ ಆಗಿದ್ದಾರೆ. ಇವಾಗ ನೋಡಿದ್ರೆ ಗಿಲ್ಲಿ ಅಣ್ಣನ ಬಿಗ್ ಬಾಸ್ ಇತಿಹಾಸದಲ್ಲಿ ಗಿಲ್ಲಿ ಅಣ್ಣನಷ್ಟು ಫ್ಯಾಮು, ಗಿಲ್ಲಿ ಅಣ್ಣನಷ್ಟು ಕ್ರೇಜು ಎಲ್ಲೂ ನೋಡಿಲ್ಲ. ನಾನಂತೂ ನೋಡಿಲ್ಲ, ನೀವು ನೋಡಿರ್ಬೋದು. ನಾನಂತೂ ನೋಡಿಲ್ರಿ. ನಾನೊಬ್ಬ ಗಿಲ್ಲಿ ಅಣ್ಣನ ಅಪ್ಪಟ ಅಭಿಮಾನಿನೇ. ಗಿಲ್ಲಿ ಅಣ್ಣನ ಗ್ರೋತ್ ಬಗ್ಗೆ ಮಾತು ಆಡೋದಾದ್ರೆ ಯಾವ ರೀತಿ ಇದೆ ಅಂದ್ರೆ ಗ್ರೋತ್ ಪೂರಾ ಹೈ ಲೆವೆಲ್ ಆಗಿದೆ. ಗ್ರೋತ್ ಬಗ್ಗೆ ಯಾರನ್ನು ಗಿಲ್ಲಿ ಅಣ್ಣನ ಬಗ್ಗೆ ಏನು ಮಾತಾಡಿದ್ರು ಗ್ರೋತೆ ಕ್ರೇಜ್. ನಾಮಿನೇಷನ್ ಅದು ಆದಾಗ ನಾನು ಹೋಗ್ತಾ ಇರ್ತೀನಿ ಗಿಲ್ಲಿ ಅಣ್ಣನ ಬಗ್ಗೆ ಓಟ್ ಮಾಡಿಸೋಕೆ, ಗಿಲ್ಲಿ ಅಣ್ಣನ ಸ್ವಲ್ಪ ಪ್ರಮೋಷನ್ ಮಾಡಿಸೋಕೆ ಹೋಗ್ತಾ ಇರ್ತೀನಿ. ಹಂಗಂತ ಗಿಲ್ಲಿ ಅಣ್ಣನ ಮನೆಯಿಂದ ಏನು ದುಡ್ಡು ಬಂದಿಲ್ಲ. ನಿಮ್ಮ ಮೈಂಡಲ್ಲಿ ಬರುತ್ತೆ ಈ ರೀತಿ ಅಂತ. ದುಡ್ಡು ಅದು ಏನು ಬಂದಿಲ್ಲ. ಗಿಲ್ಲಿ ಅಣ್ಣನ ಮೇಲೆ ಅಭಿಮಾನ ಇದೆ. ಗಿಲ್ಲಿ ಅಣ್ಣ ಒಬ್ಬ ಕಾಮಿಡಿ ಎಂಟರ್ಟೈನರ್ ಅಂತ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ರೀತಿ ಆಟ ಆಡ್ತಾರಂತ ನಾನು ಹೋಗ್ತೀನಿ ಅಷ್ಟೇ. ಗಿಲ್ಲಿ ಅಣ್ಣನ ಕ್ರೇಜ್ ಡೇ ಬೈ ಡೇ ಹೈ ಆಗ್ತಾನೆ ಇದೆ. ಬಿಗ್ ಬಾಸ್ ಗೆದ್ದಾದ್ಮೇಲೆ ಗಿಲ್ಲಿ ಅಣ್ಣ ಹೊರಗೆ ಬರ್ತಾನೆ ನೋಡಿ, ಅವಾಗ ಗಿಲ್ಲಿ ಅಣ್ಣ ತನ್ನ ಇನ್ಸ್ಟಾಗ್ರಾಮ್ ಖಾತೆ ನೋಡಿದಾಗ, ಅಕೌಂಟ್ ನೋಡಿದಾಗ 1 ಮಿಲಿಯನ್ಗಿಂತ ಜಾಸ್ತಿ ಜನ ಫಾಲೋವರ್ಸ್ ಆಗ್ತಾರೆ ಅಂತ ಇದು ಓಪನ್ ಚಾಲೆಂಜ್ ಕೊಡ್ತೀನಿ. 10 ಲಕ್ಷಕ್ಕಿಂತ ಜಾಸ್ತಿ ಫಾಲೋವರ್ಸ್ನ ಗಳಿಸ್ತಾನೆ ಗಿಲ್ಲಿ ಅಣ್ಣ. ಗಿಲ್ಲಿ ಅಣ್ಣ ಅಂದ್ರೆ ಬಿಗ್ ಬಾಸ್ ಸ್ವಲ್ಪ ಜನ ನೋಡ್ತಿರೋದು ಗಿಲ್ಲಿ ಅಣ್ಣನಿಗೋಸ್ಕರ. ಗಿಲ್ಲಿ ಅಣ್ಣನ ಕ್ರೇಜ್ ಬಹಳ ಇದೆ. ಡೇ ಬೈ ಡೇ ಗಿಲ್ಲಿ ಅಣ್ಣನ ಕ್ರೇಜ್ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಡೌನ್ ಅಪ್ ಆಗ್ತಾ ಇದೆ. ಈ ರೀತಿ ಬರ್ತಾ ಇಲ್ಲ, ಇದೇ ರೀತಿ ಹೋಗ್ತಾ ಇದೆ. ಪ್ರಥಮ ಅವ್ರದ್ದು ಅದು ಇತ್ತು, ಡ್ರೋನ್ ಪ್ರಥಮ ಅವ್ರದ್ದು. ಯಾವ ರೀತಿ ಆಗ್ತಾ ಇತ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರದ್ದು ಕ್ರೇಜ್ ಅಪ್ಪೇ ಆಗ್ತಾ ಇತ್ತು. ನಂತರ ಏನೋ ಮಿಸ್ಟೇಕ್ ಮಾಡಿದ್ರು, ಆಮೇಲೆ ಡೌನ್ ಬಂತು ಅವ್ರದ್ದು ಕ್ರೇಜ್. ಬಟ್ ಗಿಲ್ಲಿ ಅಣ್ಣಂದಿಲ್ಲ. ಯಾವುದೇ ಕಡೆ ಹೋದ್ರೆ ಬಿಗ್ ಬಾಸ್ ಕೆಲವೊಬ್ರು ನೋಡ್ತಾ ಇರೋದು ಗಿಲ್ಲಿ ಅಣ್ಣನಿಗಾಗಿ. ಗಿಲ್ಲಿ ಅಣ್ಣನ ಕ್ರೇಜ್ ಒಂದ್ ಕಡೆ ಇದೆ, ಬಹಳ ಒಳ್ಳೆಯಿಂದ ಇದೆ. ಗಿಲ್ಲಿ ಅಣ್ಣನ ಗ್ರೋತ್ ಬಗ್ಗೆ ಮಾತಾಡಿದ್ರೆ ಗಿಲ್ಲಿ ಅಣ್ಣ 100% ಗೆದ್ದು ಬರ್ತಾನೆ. ಅಂಡ್ ಗೆದ್ದು ಬಂದ್ಮೇಲೆ ಗಿಲ್ಲಿ ಅಣ್ಣನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ 1 ಮಿಲಿಯನ್ಗಿಂತ ಜಾಸ್ತಿ ಜನ ಫಾಲೋವರ್ಸ್ ಆಗ್ತಾರೆ ಅಂತ ಹೇಳ್ತೀನಿ. ಇವತ್ತಿನ ಪ್ರೋಮೋ ಯಾವ ರೀತಿ ಅಂದ್ರೆ ತುಂಬಿದ ಕೊಳ ಅಂತ ಬಂದಿದೆ. ನಾನು ನೋಡ್ತೀನಿ, ನೋಡಿ ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ ಯಾವ ರೀತಿ ಇದೆ ಅಂದ್ರೆ. ತುಂಬಿದ ಕೊಡ ಅಂತ ಬಂದಿದೆ. ಇದರಲ್ಲಿ ಏನಿದೆ ಅಂದ್ರೆ ಇದರ ಪ್ರೋಮೋ ಹೆಡ್ಲೈನ್ ಏನಿದೆ ಅಂದ್ರೆ ನೋಡ್ರಿ, ಪಾಪದ ಕೊಡ ಅಂತಿದೆ. ತುಂಬಿದ ಕೊಡ ಅಂತ ಹೇಳ್ತಾ ಇದ್ದೀನಿ. ಪಾಪದ ಕೊಡ ಅಂತ ಬಂದಿದೆ. ಪಾಪದ ಕೊಡ ತುಂಬಿದೆ ಅಂತ ಬಂದಿದೆ. ಯಾರ್ದು ಬಂದಿದೆ ಅಂತ. ಇದರಲ್ಲಿ ಜಾಸ್ತಿ ಕಾಣ್ತಾ ಇರೋದು ನಮ್ಮ ರಜತ್, ಗಿಲ್ಲಿ. ನಾನು ರಜತ್ ಅಣ್ಣನ ಬಗ್ಗೆ ಸ್ವಲ್ಪ ಮಾತಾಡಬೇಕು. ನನ್ನ ಅನಿಸಿಕೆ, ನನ್ನ ಪ್ರಕಾರ ನಾನು ಮಾತಾಡ್ತೀನಿ. ರಜತ್ ಅಣ್ಣ ಏನಿದ್ದಾನಲ್ಲ, ಹೊರಗಡೆ ಏನಿದ್ದಾನಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಅದೇ ರೀತಿ ಆಟ ಆಡ್ತಾ ಇದ್ದಾನೆ. ಇದು ಪ್ರೂವ್ ಆಗೋಯ್ತು. ಯಾಕೆಂದ್ರೆ ಇವಾಗ ಬಿಗ್ ಬಾಸ್ ಅಲ್ಲಿ ಇವಾಗ ಬಂದಿರೋದು ರಜತ್ ಅಣ್ಣ ವೈಲ್ಡ್ ಕಾರ್ಡ್ ಆಗಿ ಬಂದಿದ್ದಾನೆ. ಹೊರಗಡೆ ಗಿಲ್ಲಿ ಅಣ್ಣನ ಕ್ರೇಜ್ ಆಲ್ರೆಡಿ ನೋಡಿದ್ದಾನೆ. ಗಿಲ್ಲಿ ಅಣ್ಣನ ಫ್ಯಾನ್ಸ್ ನೋಡಿದ್ದಾನೆ. ಗಿಲ್ಲಿ ಅಣ್ಣನ ನೋಡಿದ್ದಾನೆ ಹೊರಗಡೆ. ಗಿಲ್ಲಿ ಅಣ್ಣನ ಮೇಲೆ ಎಷ್ಟು ಅಭಿಮಾನಿಗಳಿದ್ದಾರೆ, ಗಿಲ್ಲಿ ಕ್ರೇಜ್ ಎಲ್ಲಿದೆ ಅಂತ ನೋಡಿದ್ದಾನೆ. ಒಳಗೆ ಬಂದ್ಮೇಲೆ ರಜತ್ ಅಣ್ಣ ಆಟ ಆಡ್ಬೋದಿತ್ತು. ಏನು ಅಂದ್ರೆ ಗಿಲ್ಲಿ ಅಣ್ಣನ ಜೊತೆ ಒಳ್ಳೆ ರೀತಿಯಿಂದ ಕೂಡೋದು ಹೇಳೋದು ಮಾಡ್ತಾ ಇದ್ದಾನೆ. ಸರಿಯಾಗಿ ಇದ್ದಾನೆ. ಏನೋ ಉತ್ತಮ ಕಳ್ಯತೆ, ನಾಮಿನೇಷನ್ ಏನಾದ್ರು ತಪ್ಪು ಮಾಡಿದ್ರೆ ಗಿಲ್ಲಿ ಅಣ್ಣನಿಗೆ ಹೇಳ್ತಾ ಇದ್ದಾರೆ, ಗಿಲ್ಲಿ ನೀನು ಇದು ತಪ್ಪು ಮಾಡಿದ್ದೀಯ ನೋಡು ಅಂತ. ಯಾರು ಹೇಳೋದಿಲ್ಲ. ಒಬ್ರು ಯಾವ ರೀತಿ ಆಡ್ತಾರೆ ಅಂದ್ರೆ ಹೊರಗಡೆ ನೋಡ್ತಾರಲ್ಲ, ಇವರು ಗಿಲ್ಲಿ ಅಣ್ಣನ ಕ್ರೇಜ್ ಇರ್ತಿದಿಲ್ಲ. ಒಬ್ಬೊಬ್ರು ಹೊರಗಡೆ ನೋಡ್ಕೊಂಡು ಬಂದು ಯಾವ ರೀತಿ ಇರ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿ ಇವರ ಕ್ರೇಜ್ ಇದ್ರು ಕೂಡ ಇವರಿಗೆ ಏನು ಅನ್ನೋದಿಲ್ಲ. ಗಿಲ್ಲಿಗೆ ಬೇರೆಯವ್ರು ಆಗಿದ್ರೆ ಗಿಲ್ಲಿಗೆ ಏನೇ ಹೇಳ್ತಾನೆ ಇರ್ಲಿಲ್ಲ. ಗಿಲ್ಲಿ ತಪ್ಪು ಮಾಡಿದ್ರು ಸರಿನೇ ಅಂತಿದ್ರು, ಸರಿ ಮಾಡಿದ್ರು ಸರಿನೇ ಅಂತಿದ್ರು. ಆದ್ರೆ ನಮ್ಮ ರಜತ್ ಅವರು ಈ ರೀತಿ ಮಾತಾಡ್ತಾ ಇದ್ದಾರೆ. ಅಂತ ನಾನು ಗಿಲ್ಲಿ ಅಣ್ಣನಿಗೆ ಹಂಗ ಹಿಂಗ ಅಂತ ಏನು ಹೇಳ್ತಾ ಇಲ್ಲ. ನಾನೊಬ್ಬ ಗಿಲ್ಲಿ ಅಣ್ಣನ ಅಪ್ಪಟ ಅಭಿಮಾನಿ, ನೆನಪಿರ್ಲಿ. ರಜತ್ ಅವರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂದ್ರೆ, ಸೊ ಮೈಂಡ್ ಲಾಸ್ಟೇ ಆಟ ಆಡ್ತಿದ್ದಾರೆ. ರಜತ್ ಅಣ್ಣರ ಬಗ್ಗೆ ನಾನಂತೂ ಹೇಳೋಕೆ ಆಗೋದಿಲ್ಲ. ಒಳ್ಳೆ ರೀತಿಯಿಂದ ಆಟ ಆಡ್ತಾ ಇದ್ದಾರೆ. ಪ್ರೋಮೋ ನೋಡಿ ನನಗಂತೂ ಒಂದು ಅರ್ಥ ಆಯ್ತು. ರಜತ್ ಅವರು ಒಬ್ಬ ಹೊರಗಡೆ ಏನಿರ್ತಾರಲ್ಲ, ಒಳಗಡೆನೂ ಅದೇ ರೀತಿ ಆಟ ಆಡ್ತಾ ಇದ್ದಾರೆ. ಮೈಂಡ್ ಸೆಟ್ ಇಂದ ಆಟ ಆಡ್ತಾ ಇದ್ದಾರೆ. ಜೆನ್ಯೂನ್ ಆಗಿ ಆಟ ಆಡ್ತಾ ಇದ್ದಾರೆ. ಯಾರು ನೋಡ್ತಿದ್ದಾರೆ, ಯಾರು ಅದು ಮಾಡ್ತಿದ್ದಾರೆ, ಇವರು ಫೇಮ್ ಇದ್ದೆ ಇವರಿಗೆ ನಾನು ಕಳಪೆ ಕೊಡ್ಬೇಕು, ಇವ್ರು ಹಂಗಿದ್ದಾರೆ, ಇವರಿಗೆ ನಾನು ಉತ್ತಮ ಕೊಡ್ಬೇಕು ಅಂತಾನೆ ಆಟ ಆಡ್ತಾ ಇಲ್ಲ. ಯಾರು ಸರಿಯಾಗಿದ್ದಾರೋ ಅವರಿಗೆ ಒಳ್ಳೇದು ಕೊಡ್ತಾ ಇದ್ದಾರೆ. ಯಾರು ಸ್ವಲ್ಪ ಆಟ ಚೆನ್ನಾಗಿ ಆಡ್ತಾ ಇಲ್ಲೋ ಅವ್ರಿಗೂ ಕಳಪೆಯಿಂದ ಕೊಡ್ತಾ ಇದ್ದಾರೆ. ಅಂದ್ರೆ
ಅವ್ರ ದೃಷ್ಟಿಯಲ್ಲಿ ಅವ್ರು ಯಾರ ಆಟ ಆಡಕ್ ಬಂದಿದ್ದಾರಲ್ಲ, ಸೊ ಅವ್ರು ಯಾವ ರೀತಿ ಆಟ ಆಡ್ತಾ ಇದ್ದಾರಂತ ಆ ಡಿಪೆಂಡ್ ಆನ್ ರಜತ್ ಅವ್ರು ಹೇಳ್ತಾ ಇದ್ದಾರೆ. ಏನಾದ್ರೂ ಸಮಸ್ಯೆ ಬಂದ್ರೆ ತಪ್ಪಿದ್ರೆ ಆ ರೀತಿಯಿಂದ ಹೇಳ್ತಾ ಇದ್ದಾರೆ. ಸೊ ಇದ್ರ ನೋಡಿದ್ರೆ ನನಗೆ ಗಿಲ್ಲಿ ಅಣ್ಣನ ಕ್ರೇಜ್ ಬಾಳ ಹೊರಗಡೆ ಬಾಳ ಇದೆ. ರಜತ್ ಅವ್ರು ಗಿಲ್ಲಿ ಅಣ್ಣನಿಗೆ ಎತ್ಕೊಂಡು ಹೇಳ್ಬೋದಿತ್ತು. ಯಾವ ರೀತಿ ಅಂದ್ರೆ ಗಿಲ್ಲಿ ಒಳ್ಳೆ ರೀತಿಯಿಂದ ಆಟನೇ ಆಡ್ತಾನೆ, ಗಿಲ್ಲಿದ್ ಏನಿಲ್ಲ ಅಂತ. ಸೊ ಈ ಪ್ರೊಮೋ ನೋಡಿದ ಮೇಲೆ ಒಂದಂತೂ ಅರ್ಥ ಆಯ್ತು, ರಜತ್ ಅವರು ಬಹಳ ಒಳ್ಳೆ ರೀತಿಯಿಂದ ಆಟ ಆಡ್ತಾ ಇದ್ದಾರೆ ಅಂತ. ಸೊ ರಜತ್ ಅವರು ಕೂಡ ಈ ಬಾರಿ ರನ್ನರ್ ಅಪ್ ಆಗ್ಬೋದು ಅಂತ ಹೇಳ್ತೀನಿ. ಸೊ ಹೋದ ಬಾರಿ ಬಂದಿದ್ರು ಸ್ವಲ್ಪ ಆದ್ರು, ಬಟ್ ಈ ಬಾರಿ ರನ್ನರ್ ಅಪ್ ಆಗ್ಬೋದು ಅಂತ ಹೇಳ್ತೀನಿ. ಸೊ ರಜತ್ ಅವ್ರದ್ದು ಯಾವ ರೀತಿ ಇದೆ ಅಂದ್ರೆ ಹೇಳ್ಬೇಕು ಅಂದ್ರೆ ಬಹಳ ಒಳ್ಳೆ ರೀತಿಯಿಂದ ಆಟ ಆಡ್ತಾ ಇದ್ದಾರೆ. ಸೊ ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಹೊರಗಡೆ ನೋಡಿ ಹೋಗ್ತಾರೆ ಒಬ್ಬೊಬ್ರು. ಸೊ ಅದು ಆಟ ಹೊರಗಡೆ ಕ್ರೇಜ್ ನೋಡಿ ಒಳಗಡೆ ಹೋಗಿ ಹೇಳ್ತಾರೆ ಗಿಲ್ಲಿ ಕ್ರೇಜ್ ಇದೆ, ನಾನು ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರೆ ಗಿಲ್ಲಿ ಸಪೋರ್ಟರ್ಸ್, ಗಿಲ್ಲಿ ಅಭಿಮಾನಿಗಳು ನನಗೂ ಓಟ್ ಹಾಕ್ತಾರೆ ಅಂತ ಒಬ್ಬರು ಮೈಂಡ್ ಸೆಟ್ ಇರುತ್ತೆ. ಬಟ್ ರಜತ್ ಅವರು ಆ ರೀತಿಯಿಂದ ಆಟ ಆಡ್ತಾ ಇಲ್ಲ, ಬಹಳ ಒಳ್ಳೆ ರೀತಿಯಿಂದ ಆಟ ಆಡ್ತಾ ಇದ್ದಾನೆ. ಸೊ ಗಿಲ್ಲಿ ಅಣ್ಣನ ಕ್ರೇಜ್ ಹೇಳ್ಬೇಕಾದ್ರೆ ಗಿಲ್ಲಿ ಅಣ್ಣನ ಕ್ರೇಜ್ ಹೈ ಆಗಿದೆ. ಗಿಲ್ಲಿ ಅಣ್ಣ ಒಳ್ಳೆ ರೀತಿಯಿಂದಾನೇ ಆಟ ಆಡ್ತಾ ಇದ್ದಾನೆ. ಆ್ಯಂಡ್ ಹೇಳ್ಬೇಕು ಅಂದರೆ ಏನಿಲ್ಲ, ರಜತ್ ಅವರಿಗೆ ಗಿಲ್ಲಿ ಟಕ್ಕರ್ ಕೊಡ್ತಾ ಇದ್ದಾನೆ, ಗಿಲ್ಲಿ ಅವರಿಗೆ ರಜತ್ ಟಕ್ಕರ್ ಕೊಡ್ತಾ ಇದ್ದಾರೆ. ಆದರೂ ಗಿಲ್ಲಿ ಅಣ್ಣ ಸೋತಿಲ್ರಿ. ಗಿಲ್ಲಿ ಅಣ್ಣ ಯಾವಾಗಲೂ ಮುಂದೆ ಇದ್ದಾನೆ, ರಜತ್ ಅವ್ರಕ್ಕಿಂತ 1% ಮುಂದೆ ಇದ್ದಾನೆ, ಮುಂದೆ ಇರ್ತಾನೆ ಅಂತ ಹೇಳ್ತೀನಿ. ಈ ಬಾರಿ ಗಿಲ್ಲಿ ಅಣ್ಣನೇ ಕಪ್ ತೆಗೆದುಕೊಂಡು ಬರ್ತಾನೆ. ಸೊ ಲಾಸ್ಟಲ್ಲಿ ನೀವು ನೋಡಬೇಕು ಪ್ರೊಮೋಲ್ಲಿ, ನಾನು ಪ್ರೊಮೋ ನೋಡಿದೆ. ಸೊ ಆವಾಗ ನೋಡಬೇಕು ಇವ್ರ ಸ್ಮೈಲ್ ನೋಡಬೇಕು ಅಶ್ವಿನಿ ಗೌಡ ಅವ್ರದ್ದು. ಯಾವ ರೀತಿ ಅಂದರೆ ರಜತ್ ಅವರು ಗಿಲ್ಲಿಗೆ ಟಾಂಗ್ ಕೊಡ್ತಾರೆ. ಸೊ ಗಿಲ್ಲಿ ಅವರು ರಜತ್ ಅವರಿಗೆ ರಿಟರ್ನ್ ಒಂದು ಟಾಂಗ್ ಕೊಟ್ಟಾಗ ಅವ್ರು ಅಶ್ವಿನಿ ಅವ್ರ ಮಾತು ನೋಡಬೇಕು, ಮುಖ ನೋಡಬೇಕು. ಸೊ ಯಾವುದೋ ಒಂದು ಕ್ರೇಜ್ ಲೆವೆಲ್, ಯಾವುದೋ ಒಂದು ಚಪ್ಪಾಳೆ ತಡ್ತಾರೆ. ಸೊ ಇದು ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಸೊ ಗಿಲ್ಲಿ ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಗಿಲ್ಲಿ ಅಣ್ಣ ಒಳ್ಳೆ ರೀತಿಯಿಂದ ಆಟ ಆಡ್ತಾ ಇದ್ದಾನೆ. ಸೊ ರಜತ್ ಅವ್ರು ಏನೇ ಮಾಡಲಿ, ರಜತ್ ಅವರು ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಸೊ ನಾವು ಅವರಿಗೆ ಡಿಫೇಮ್ ಮಾಡಬಾರ್ದು, ಅವ್ರ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡಬಾರ್ದು. ಏಕೆಂದರೆ ಅವರು ಕೂಡ ಬಿಗ್ ಬಾಸಲ್ಲಿ ಗೆದ್ದಿಬೇಕು ಅಂತಾನೆ ಬಂದಿದ್ದಾರೆ. ಸೊ ಅವರು ಗೆದ್ದಲೇಬೇಕು, ಯಾರ ಆಟ ಅವ್ರಿಗೋಸ್ಕರ ಆಡ್ತಾ ಇದ್ದಾರೆ. ಸೊ ನಾವು ರಜತ್ ಅವರು ಗಿಲ್ಲಿಗೆ ಕಳಪೆ ಕೊಟ್ಟಿದ್ದಾನೆ, ಗಿಲ್ಲಿಗೆ ಅದು ಇದು ಏನೋ ಹೇಳಿದ್ದಾರೆ ಅಂತ ಹೇಳಿ ನಾವು ರಜತ್ ಅವರಿಗೆ ಕೆಟ್ಟದಾಗಿ ಮಾತಾಡೋದು ತಪ್ಪಾಗುತ್ತೆ. ಸೊ ರಜತ್ ಅವರು ಕೂಡ ಒಳ್ಳೆ ರೀತಿಯಿಂದ ಆಟ ಆಡ್ತಾರೆ. ಬಟ್ ಗಿಲ್ಲಿ ಅಣ್ಣ ಗೆಲ್ತಾನೆ. ಗಿಲ್ಲಿ ಅಣ್ಣದ ಕ್ರೇಜ್ ಭಾಳ ಇದೆ. ಗಿಲ್ಲಿ ಅಣ್ಣ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ 1 ಮಿಲಿಯನ್ಗಿಂತ ಜಾಸ್ತಿ ಜನ ಫಾಲೋವರ್ಸ್ ಆಗ್ತಾರೆ. ನಾನು ಬಿಗ್ ಬಾಸ್ ಇತಿಹಾಸದಲ್ಲೇ ಫಸ್ಟ್ ಬಾರಿ ಹೇಳ್ತಾ ಇದ್ದೀನಿ, ಇಷ್ಟು ಬೇಗ ಇಷ್ಟು ಫಾಲೋವರ್ಸ್ ಆಗಿರೋದು ಫಸ್ಟ್ ಬಾರ್ ನೋಡ್ತಾ ಇದ್ದೀನೋ, ಮೊದಲನೇ ಸಲ ನೋಡ್ತಾ ಇದ್ದೀನಿ ಅಷ್ಟೇ. ಇದು ಪ್ರೋಮೋ ಹೀಗಿತ್ತು. ನೆಕ್ಸ್ಟ್ ಪ್ರೋಮೋ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಅಲ್ಲಿ ತನಕ ಎಲ್ಲರೂ ಚಂದಿರಿ. ನೆಕ್ಸ್ಟ್ ಪ್ರೋಮೋ ಬೇಕಂದ್ರೆ ನನ್ನ ಚಾನಲ್ ರೋರ್ ಕನ್ನಡಿಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಸಿಗ್ತೀನಿ.